ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಮಾಜ ವಿಜ್ಞಾನ ಪ್ರಿಪ್ರೇಟ್ರಿ 1 ಕ್ವಶನ್ ಪೇಪರ್ದು ಆನ್ಸರ್ಸ್ ಬಿಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇವತ್ತು ನಡೆದಿರೋ ಪರೀಕ್ಷೆ ಮಾದರಿ ಉತ್ತರಗಳು ನಾನು ಬಿಡ್ತಿರೋದು 10th ಸ್ಟ್ಯಾಂಡರ್ಡು 10/1/2026 ಸಮಾಜ ವಿಜ್ಞಾನ ಇವತ್ತು ನಡೆದಿದೆ. ಈ ಪರೀಕ್ಷೆ ಆನ್ಸರ್ಸ್ ನೋಡೋಣ. ಫಸ್ಟ್ ಒನ್ಗೆ ನೋಡಿ, ಆಪ್ಷನ್ ಬಿ ಕಾರ್ನ್ ವಾಲಿಸ್. ಇದು 1 ಮಾರ್ಕ್ಸ್ ಸಿಗುತ್ತೆ ಈ ಕ್ವಶನ್ಗೆ. ನೀವು ಅಲ್ಲಿ ಆಪ್ಷನ್ ಬಿನಾಗಿ ಬರೆದ್ರೆ ಸಾಕು. ನೆಕ್ಸ್ಟ್ 2ನೇ ಕ್ವಶನ್ಗೆ ಆಪ್ಷನ್ ಬಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ. ನೆಕ್ಸ್ಟ್ ನೋಡೋಣ, ಥರ್ಡ್ ಒನ್ ಎ 1942 ಜನವರಿ 1. ಕ್ವಶನ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅನ್ಕೋತೀನಿ. ಸೊ ಆನ್ಸರ್ಸ್ ಇಲ್ಲಿದೆ ನೋಡಿ. ಫೋರ್ತ್ ಒನ್ಗೆ ಆಪ್ಷನ್ ಎ ಗುಜರಾತ್. ನೆಕ್ಸ್ಟ್ ನೋಡೋಣ, ಫಿಫ್ತ್ ಒನ್ ಆಪ್ಷನ್ ಬಿ 118 ಸೆಂಟಿಮೀಟರ್ಗಳು. ನೆಕ್ಸ್ಟ್ ಸಿಕ್ಸ್ತ್ ಒನ್ ಸಿ ನಾವಿಕ್ ನೋಡಿ, ಆಪ್ಷನ್ ಸಿ ನಾವಿಕ್. ನೆಕ್ಸ್ಟ್ ನೋಡೋಣ, ಸೆವೆಂತ್ ಒನ್ ಆಪ್ಷನ್ ಎ ಆಶ್ರಯ ಯೋಜನೆ. ಆಪ್ಷನ್ ಎ ಆಶ್ರಯ ಯೋಜನೆ. ಏಯ್ಟ್ ಒನ್ಗೆ ಆಪ್ಷನ್ ಎ ಚಾಲ್ತಿ ಖಾತೆ ನೋಡಿ. ನೆಕ್ಸ್ಟ್ ಒನ್ನು ನೈನ್ತ್ ಒನ್ ನೋಡೋಣ, ಒಂದು ವಾಕ್ಯದ ಪ್ರಶ್ನೆಗಳಿದೆಲ್ಲ. ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ ನೋಡಿ. ನೈನ್ತ್ ಒನ್ಗೆ ಆನ್ಸರು ಚಿಕ್ಕದಾಗೆ ಇದೆ, ನೀವೆಲ್ಲ ಬರೆದಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ, 10ನೇದು ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟು 11ನೇದು ಮಹಾಯುದ್ಧಗಳನ್ನು ತಡೆಗಟ್ಟಲು. ನೆಕ್ಸ್ಟ್ ಈ ಕಾಯ್ದೆ ಅಸ್ಪೃಶ್ಯತೆ ಆಚರಣೆ ಮತ್ತು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸುವ ಮೂಲಕ ಅಸ್ಪೃಶ್ಯತೆ ನಿವಾರಣೆಗೆ ಪ್ರಯತ್ನಿಸುವುದು. ಅಲ್ಲಿ ನಿಮಗೆ ಕಾಯ್ದೆ ಕೊಟ್ಟಿರ್ತಾರೆ ಯಾವುದು ಅಂತಂದ್ಬಿಟ್ಟು, ಆ ಕಾಯ್ದೆದು ಏನು ಒಂದು ಮೆಸೇಜ್ ಇದೆ ಅನ್ನೋದನ್ನು ಇಲ್ಲಿ ಕೆಳಗಡೆ ಬರೆದಿದ್ದಾರೆ ನೋಡಿ. 12th ಒನ್ಗೆ ಆನ್ಸರು. ನೆಕ್ಸ್ಟ್ 13 ನೋಡಿ. ನೆಕ್ಸ್ಟ್ 14 ಈ ಕೈಗಾರಿಕೆಯು ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುವನ್ನು ಒದಗಿಸುವುದು. ನೆಕ್ಸ್ಟ್ ನೋಡೋಣ, 15th ಕೇಂದ್ರ ಹಣಕಾಸಿನ ಮಂತ್ರಿ. ನೆಕ್ಸ್ಟ್ ನೋಡಿ, ಇಲ್ಲಿದೆ ಆನ್ಸರ್ಸ್ ಎಲ್ಲ. ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, 2 ಮಾರ್ಕ್ ಎಲ್ಲನೂ 1 ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ನಾನು ನಿನ್ನೆ ತಾನೇ ಹೇಳಿದ್ದೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆ. ನಿನ್ನೆ ಮಾಡಿರೋ ಪಾಸಿಂಗ್ ಪ್ಯಾಕೇಜಿಂದನೇ ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ಸ್ ಬಂದಿದೆ ಮ್ಯಾಕ್ಸಿಮಮ್. ಸೊ ನೋಡಿ, ಫೈನಲ್ ಎಕ್ಸಾಮ್ಗೂ ಕೂಡ ನಾನು ಇದೇ ಥರ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜ್ ಬಿಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋನ ನೋಡಿ. ಯಾಕಂದರೆ ಮಧ್ಯದಲ್ಲಿ ಏನಾದರೂ ಹೇಳ್ತಾ ಇರ್ತೀವಿ. ಸೊ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ನೋಡೋಣ, 2 ವಾಕ್ಯ. ಸೊ 2 ಮಾರ್ಕ್ಸ್ ಸಿಗುತ್ತೆ ಇದಕ್ಕೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ ನೋಡಿ. ಫಸ್ಟು ಪ್ರತ್ಯಕ್ಷ ನೇಮಕಾತಿ ಬರೆದಿದ್ದಾರೆ, 4 ಪಾಯಿಂಟ್ಸ್ ಬರೆದಿದ್ದಾರೆ. ನೆಕ್ಸ್ಟು ಪರೋಕ್ಷ ನೇಮಕಾತಿಗೂ ಕೂಡ 4 ಪಾಯಿಂಟ್ಸ್ ಬರೆದಿದ್ದಾರೆ. ಇದು ಆಪ್ಷನ್ ಕ್ವಶನ್ ಇನ್ನೊಂದಿದೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಉದ್ದೇಶಗಳು. ನೀವು ಇದನ್ನು ಓನಾಗೆ ಬರಿಬೋದು. 17th ಕ್ವಶನ್ನು ಆಪ್ಷನ್ ಇನ್ನೊಂದು ಕ್ವಶನ್ ಇದೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಉದ್ದೇಶಗಳು. ಇದನ್ನು ನೀವು ಓನಾಗೆ ಬರಿಬೋದು, ತುಂಬ ಈಸಿ ಇದೆ ನೋಡಿ. ನೆಕ್ಸ್ಟ್ ನೋಡೋಣ, 18th ಒನ್ ಹೆಣ್ಣು ಭ್ರೂಣ ಹತ್ಯೆಯ ದುಷ್ಪರಿಣಾಮಗಳು ನೋಡಿ. ಇಲ್ಲಿದೆ, ಸ್ತ್ರೀ ಪುರುಷರ ಲಿಂಗಾನುಪಾತದಲ್ಲಿ ಏರುಪೇರು, ಲಿಂಗ ತಾರತಮ್ಯ, ಸ್ತ್ರೀಯರ ಸ್ಥಾನದ ಅಪಮೌಲ್ಯೀಕರಣ, ಸ್ತ್ರೀಯರ ಸಂಖ್ಯೆ ಇಳಿಕೆ. ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ, ಅದಕ್ಕೆ ಕ್ವಶನ್ನು ದೊಂಬಿಯ ನಿಯಂತ್ರಣ ಕ್ರಮಗಳು ನೋಡಿ. 18th ಒನ್ನು ಕೂಡ ಅಷ್ಟೇ, ಆಪ್ಷನ್ ಇದೆ ಇನ್ನೊಂದು ಕ್ವಶನ್ನು, ದೊಂಬಿಯ ನಿಯಂತ್ರಣ ಕ್ರಮಗಳು. ನೆಕ್ಸ್ಟ್ ನೋಡೋಣ, 19th ಒನ್ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳು. ನಿಮ್ಗೆ ಗೊತ್ತು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಅಥವಾ ಅವರು ಅದರಿಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಸುಮಾರು ರಾಜ್ಯಗಳನ್ನ ತಗೊಂಡ್ರು. ಆ ರಾಜ್ಯಗಳನ್ನು ಸಹ ಉದಾಹರಣೆಯಾಗಿ ಬರೆದಿದ್ರು ಕೂಡ ನಿಮಗೆ 1 ಪಾಯಿಂಟ್ ಅಂತ ಕೌಂಟ್ ಮಾಡ್ತಾರೆ. ಸೊ ಇಲ್ಲಿದೆ ನೋಡಿ 4 ಪಾಯಿಂಟ್ಸು 2 ಮಾರ್ಕ್ಸ್ಗೆ. ನೆಕ್ಸ್ಟ್ ನೋಡೋಣ, 20th ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನ.
ಹೆಂಗಾಯಿತು ಅಂತ ಕೇಳಿದ್ದಾರೆ ಇಲ್ಲಿ. ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ಹೇಗೆ ವಿಲೀನ ಆಯಿತು ಅಂತ ನೋಡಿ. ನೆಕ್ಸ್ಟ್ ನೋಡೋಣ. ಬಾವಿ ನೀರಾವರಿ ಅತಿ ಮುಖ್ಯ ಯಾಕೆ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು, ಕಡಿಮೆ ಮಳೆ ಬೀಳುವ ಪ್ರದೇಶಗಳಿಗೆ ಬಹಳ ಸೂಕ್ತ, ಬಾವಿ ನೀರಾವರಿ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ, ಕೆರೆ ಮತ್ತು ಕಾಲುವೆಗಳಿಲ್ಲದ ಸ್ಥಳಗಳಿಗೆ ಸೂಕ್ತವಾಗಿದೆ. ನೋಡಿ, ಒಂದೊಂದು ಪಾಯಿಂಟ್ಗೆ ಆಫ್ ಮಾರ್ಕ್ಸ್ ಇದೆ. ಪೂರ್ತಿ ವಿಡಿಯೋನ ನೋಡಿ, ಕ್ಲಾರಿಟಿ ಸಿಗುತ್ತೆ ನಿಮಗೂ. ನೆಕ್ಸ್ಟ್ 22nd ಕ್ವಶನು. ತೋಟಗಾರಿಕಾ ಬೇಸಾಯವು ಪ್ರಗತಿ ಹೊಂದಲು ಪೂರಕವಾದ ಅಂಶಗಳು ನೋಡಿ. ಇಲ್ಲಿದೆ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಾವರಿ, ಕಾರ್ಮಿಕರು, ಮಾರುಕಟ್ಟೆ, ಸರ್ಕಾರದ ಉತ್ತೇಜನ. ನೆಕ್ಸ್ಟ್ ನೋಡೋಣ 23rd. ನೀತಿ ಆಯೋಗದ ಧ್ಯೇಯಗಳು. ನಾನು ನಿಮಗೆ ಪಂಚವಾರ್ಷಿಕ ಯೋಜನೆದು ಕೊಟ್ಟಿದ್ದೆ, ಅವರು ನೀತಿ ಆಯೋಗದ ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಕೊಡ್ತೀನಿ ನೋಡಿ. ಇದನ್ನು ಆನ್ಸರ್ ಇಲ್ಲೇ ಇದೆ. ನೆಕ್ಸ್ಟ್ 24th ಇದೆ ನೋಡಿ. ನಾನಿದು ನಿನ್ನೆ ತಾನೇ ಕೊಟ್ಟಿದ್ದೀನಿ. ಈ ಕ್ವಶನ್ನ ಪಕ್ಕಾ ಬರುತ್ತೆ ಅಂತ ಕೂಡ ಹೇಳಿದ್ದೆ. ಯಾರ್ಯಾರು ನನ್ನ ಚಾನಲಲ್ಲಿ ಆ ವಿಡಿಯೋನ ನೋಡಿರ್ತೀರ, ಸೊ ನೀವೆಲ್ಲರೂ ಕಲ್ತ್ಬಿಟ್ಟು ಬರೆದಿರ್ತೀರಾ ಅನ್ಕೋತೀನಿ. ನಾನು ವಿತ್ ಆನ್ಸರ್ ಕೊಟ್ಟಿದ್ದೆ. ಇದನ್ನು ತುಂಬ ಈಸಿಯಾಗಿ 2 ಪಾಯಿಂಟ್ಸ್ ಬರೆದ್ರೆ ಸಾಕು, ಇದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಆ 2 ಪಾಯಿಂಟ್ ಇಲ್ಲಿದೆ ನೋಡಿ. 1962 ಮಾರ್ಚ್ 15 ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳ ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು. ಪರಿಣಾಮವಾಗಿ ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ. ಇಲ್ಲಿದೆ ಆನ್ಸರು. ನಿನ್ನೆ ಕೂಡ ನಾನು ಇದನ್ನೇ ಕೊಟ್ಟಿದ್ದೆ. ಸೊ ನೀವೆಲ್ಲ ಬರೆದಿರ್ತೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ ಇದು ಕ್ವಶನು. ನೆಕ್ಸ್ಟು 25th. ಇದು ಕೂಡ ಕೊಟ್ಟಿದ್ದೆ. ನಾನು ಹೇಳಿದ್ದೆ ಫೈನಲ್ ಎಕ್ಸಾಮಲ್ಲಿ ಕೇಳ್ತಾರೆ, ಇದನ್ನು ಪಕ್ಕಾ ಕೇಳಿದರು, ಲಾಸ್ಟ್ ಇಯರ್ ಕೂಡ ಕೇಳಿದರು ಅಂತ. ಸೊ ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ 1857 ದಂಗೆಯ ಪರಿಣಾಮಗಳು ನೋಡಿ. ಪರಿಣಾಮಗಳು ಇಲ್ಲಿದೆ. 8 ಪಾಯಿಂಟ್ಸ್ ಬರೆದಿದ್ದಾರೆ ಅನ್ಕೋತೀನಿ. ನೀವು 6 ಪಾಯಿಂಟ್ಸ್ ಬರೆದಿದ್ರು ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಆಪ್ಷನ್ ಕ್ವಶನ್ ಇದೆ ಇನ್ನೊಂದು. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಈ ಕ್ವಶನ್ ಕೂಡ ನಿನ್ನೆ ನಾನು ಕೊಟ್ಟಿದ್ದೆ. 2 ಆಪ್ಷನ್ಗೆ ಬಂದಿದೆ. ಬಟ್ ಸಪ್ರೇಟಾಗಿ ಬಂದಿದ್ದರೆ ನೀವು ಇನ್ನೂ ಸ್ವಲ್ಪ ಸ್ಕೋರ್ ಮಾಡೋಕ್ಕೆ ಈಸಿ ಆಗೋದು. ಬಟ್ ಸಪ್ರೇಟಾಗಿ ಬಂದಿಲ್ಲ. ಇಟ್ಸ್ ಓಕೆ. ಇದನ್ನು 2 ಬರೆದಿದ್ದೀರಾ ಅನ್ಕೋತೀನಿ. ನಿನ್ನೆ ನಾನು ಕೊಟ್ಟಿರೋ ಕ್ವಶನ್ನೇ. ನೆಕ್ಸ್ಟ್ ಭೂಕಂಪ ಮುನ್ನೆಚ್ಚರಿಕಾ ಕ್ರಮ. ನಾನು ಕೊಟ್ಟಿದ್ದೆ ಇದನ್ನು, ಅಂದರೆ ಇದರಿಂದ ಯಾವ ಥರ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಇದೆಲ್ಲ ಬಂದಾಗ. ಸೊ ನಿನ್ನೆ ತಾನೇ ಈ ಕ್ವಶನ್ನ ಕೊಟ್ಟಿದ್ದೀನಿ. 3 ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ ನಾನು ಕೊಟ್ಟಿರೋ ಕ್ವಶನ್ಸೇ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಆಪ್ಷನ್ ಕ್ವಶನ್ ಇದೆ ನೋಡೋಣ. ದೂರ ಸಂವೇದಿ ತಂತ್ರಜ್ಞಾನ ಉಪಯೋಗ. ನಾನು ಈ ಕ್ವಶನ್ ಕೊಟ್ಟಿರಲಿಲ್ಲ, ಬಟ್ ನೋಡಿ ಇದು ಬಂದಿದೆ, ಆಪ್ಷನಲ್ಲಿ ಬಂದಿದೆ. ಮೇಲೆ ಕ್ವಶನ್ ಕೊಟ್ಟಿದ್ದೆ, ಈ ಕ್ವಶನ್ನ ಕೊಟ್ಟಿರಲಿಲ್ಲ ನೋಡಿ. ಆನ್ಸರ್ ಇಲ್ಲಿದೆ. ಒಬ್ಬೊಬ್ಬರು ಇದನ್ನು ಬರೆದಿರ್ತೀರಾ, ನೋಡ್ಕೊಳ್ಳಿ ಆನ್ಸರ್ ಕರೆಕ್ಟಾಗಿದೆಯಾ ಅಂತ. ನೆಕ್ಸ್ಟ್ 27th ಕ್ವಶನ್ನು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು. ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಯಾವ ಥರ ಇರಬೇಕು ಅಂತ ಕಲ್ಪನೆ ಮಾಡ್ಕೊಂಡಿದ್ರು. ಅದನ್ನು ನೀವಿಲ್ಲಿ ಪಾಯಿಂಟ್ಸ್ ಆಗಿ ಬರೀಬೇಕು. 6 ಪಾಯಿಂಟ್ಸ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡೋಣ. ನಾನು ಈ ಕ್ವಶನ್ ಕೊಟ್ಟಿದ್ದೆ, ಸಾರ್ವಜನಿಕ ಮತ್ತು ವೈಯಕ್ತಿಕ ಹಣಕಾಸಿಗಿರುವ ವ್ಯತ್ಯಾಸ ನೋಡಿ. ವೈಯಕ್ತಿಕ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ, ಸಾರ್ವಜನಿಕ ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಆಲ್ಮೋಸ್ಟ್ ಆಲ್ ಸೇಮು. ಇದು ಕುಟುಂಬಕ್ಕೆ ವೈಯಕ್ತಿಕವಾದದ್ದು, ಸಾರ್ವಜನಿಕ ಹಣಕಾಸು ಬಂದುಬಿಟ್ಟು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ನೋಡೋಣ. ಬ್ಯಾಂಕ್ ಖಾತೆ ಅನುಕೂಲ. ನಿನ್ನೆ ನಾನು ಬ್ಯಾಂಕ್ ಪಾಠದಲ್ಲಿ ಇದೊಂದೇ ಓದ್ಕೊಳ್ಳಿ ಅಂತ ಹೇಳಿದ್ದೆ ಕ್ವಶನ್ನ. ಸೊ ಅದೇ ಕ್ವಶನ್ ಬಂದಿದೆ. ನಿಮ್ಮ ಫೈನಲ್ ಎಕ್ಸಾಮ್ಗೂ ಕೂಡ ಇದೇ ಕ್ವಶನ್ ಬರುತ್ತೆ, ಯಾವುದೇ ಒಂದು ಟೆನ್ಷನ್ ಬೇಡ. ನೋಡಿ, ಬ್ಯಾಂಕ್ ಖಾತೆ ಅನುಕೂಲ. ಠೇವಣಿಗಳನ್ನು ಅಂಗೀಕರಿಸುತ್ತದೆ, ಸಾಲವನ್ನು ನೀಡುತ್ತದೆ, ಹಣವನ್ನು ವರ್ಗಾಯಿಸುತ್ತದೆ, ಹುಂಡಿಗಳನ್ನು ಸೋಡಿ ಮಾಡುತ್ತದೆ, ಭದ್ರತಾ ಕಪಾಟು ಬಾಡಿಗೆ ನೀಡುತ್ತದೆ, ವಿದೇಶಿ ವ್ಯವಹಾರ ನಿರ್ವಹಣೆ, ಸಾಲಪತ್ರಗಳನ್ನು ನೀಡುತ್ತದೆ. ನೀವು 6 ಪಾಯಿಂಟ್ಸ್ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನೋಡೋಣ. ಇನ್ನೂ ಇದೆ ಅದಕ್ಕೆ ಪಾಯಿಂಟ್ಸು. ಜಮಾ ಕಾರ್ಡ್ ನೀಡುವುದು,
ಡೆಬಿಟ್ ಕಾರ್ಡ್ ನೀಡುವುದು, ನಿಯತಕಾಲಿಕ ಸಂದಾಯ ಮಾಡುವುದು, ಬ್ಯಾಂಕ್ ಖಾತೆಗಳ ವರ್ಗಾವಣೆ. ನೋಡಿ, ನಿಮ್ಗೆ ಗೊತ್ತು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಇದೆಲ್ಲ ಬ್ಯಾಂಕ್ ಒಂದು ಕೆಲಸ. ಅದನ್ನು ನಾವು ಬ್ಯಾಂಕ್ ಅಕೌಂಟ್ನ ಇಟ್ಕೊಂಡ್ರೆ ಎಷ್ಟೆಲ್ಲ ನಮಗೆ ಅನುಕೂಲಗಳಿದೆ. ಸೊ ನೀವು ಅದನ್ನು ಓನಾಗೂ ಕೂಡ ಬರಿಬೋದು. ಬಟ್ ನೀವು ಪಾಠದಲ್ಲಿರೋ ಪಾಯಿಂಟ್ಸ್ ನೋಡಿಕೊಂಡು ನಿನ್ನೆ ನಾನು ಕೊಟ್ಟಿರೋ PDF ನೋಡಿ, ಆ ವಿಡಿಯೋನ ನೋಡಿ ಏನೇನು ಆನ್ಸರ್ಸ್ ಇದೆ ಅದನ್ನು ಬರ್ಕೊಳ್ಳಿ. ತುಂಬ ಯೂಸ್ ಆಗುತ್ತೆ. ಅದು ಫೈನಲ್ ಎಕ್ಸಾಮ್ಗೂ ಕೂಡ ಇದೇ ಕ್ವಶನ್ ಬರುತ್ತೆ. ನೆಕ್ಸ್ಟು ಉದ್ಯಮಿಯ ಕಾರ್ಯಗಳು. ನಾನು ಕೊಟ್ಟಿದ್ದೆ ಈ ಕ್ವಶನ್ನ ನಿನ್ನೆ ತಾನೇ, ಬಟ್ ಇದು ಆಪ್ಷನ್ನಿಗೆ ಬಂದಿದೆ, ಸೆಪ್ರೇಟಾಗಿ ಬರಬೇಕಿತ್ತು. ಬಟ್ ನೋಡ್ಕೊಳ್ಳಿ ಆನ್ಸರ್ನ. ಉದ್ಯಮಿಯ ಕಾರ್ಯಗಳು 7 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ 29th ಕ್ವಶನ್ನು. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ. ನಿನ್ನೆ ತಾನೇ ಕೊಟ್ಟಿದ್ದೀನಿ ಈ ಕ್ವಶನ್ನ. ನಾನು ಎಲ್ಲ ಕೊಟ್ಟಿರೋ ಕ್ವಶನ್ಸೇ 3 ಮಾರ್ಕ್ಸಿಗೆ ಬಂದಿದೆ. ನೋಡಿ, ಯಾರ್ಯಾರು ನೋಡಿರ್ತೀರಾ, ಎಲ್ಲರೂ ಬರೆದಿದ್ದೀರಾ ಅನ್ಕೋತೀನಿ. ಇದೇ ಥರ ನಮ್ಮ ವೀಡಿಯೋಸ್ನ ನೋಡಿ, ಫುಲ್ ನೋಡಿ ವಿಡಿಯೋನ, ಯಾಕಂದರೆ ಮಧ್ಯದಲ್ಲಿ ಮಿಸ್ ಆಗುತ್ತೆ, ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಇರೋದಿಲ್ಲ, ಏನು ಹೇಳಿದ್ದೀವಿ, ಏನು ಮಾಡಬೇಕು ಅಂತಂದ್ಬಿಟ್ಟು. ಸೊ ಯಾರ್ಯಾರು ಇವಾಗ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಕಾರಣ ಮೇಲೆ ಕೊಟ್ಟಿದ್ದಾರೆ, ಪರಿಣಾಮ ಕೆಳಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತದ ಪಾತ್ರ ಏನಿದೆ. ನೋಡಿ, ಇದು ಕೂಡ ಅಷ್ಟೇ, ನಿನ್ನೆ ನಾನು ಕೊಟ್ಟಿರೋ ಕ್ವಶನ್ನೇ. ನೋಡಿ, ನೆಕ್ಸ್ಟು ನಿರುದ್ಯೋಗದ ಪರಿಣಾಮಗಳು. ಇದು ಕೂಡ ಕೊಟ್ಟಿದ್ದೆ ನಾನು ಕ್ವಶನ್ನ, 31 ಕ್ವಶನ್ನು. ನೋಡಿ, ಬೇಕಿದ್ದರೆ ಇನ್ನೊಂದು ಸಾರಿ ನನ್ನ ವಿಡಿಯೋನ ತೆಗೆದುಬಿಟ್ಟು ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ 19ನೇ ಶತಮಾನವು ಪುನರುಜ್ಜೀವನ ಕಾಲ. ಸೊ ಹೇಗೆ ಪುನರುಜ್ಜೀವನ ಕಾಲ ಅಂತ ಕರೀತಿದ್ರು, ಹೇಗೆ ಅಂತ ಕೇಳಿದ್ದಾರೆ. ಸೊ ಇದು ಆನ್ಸರು. ನೆಕ್ಸ್ಟ್ ನೋಡೋಣ. ಅರಣ್ಯ ಸಂರಕ್ಷಣೆಯ ವಿಧಾನ 33 ಕ್ವಶನ್ನು. ನೋಡಿ, ಇದು ಕೂಡ ಕೊಟ್ಟಿದ್ದೆ ನಿನ್ನೆ ತಾನೇ. ಸೊ ಯಾರ್ಯಾರು ನನ್ನ ಒಂದು ವಿಡಿಯೋ ನೋಡಿರ್ತೀರ ಅವರೆಲ್ಲರೂ ಓದ್ಕೊಂಡು ಬರೆದಿರ್ತೀರ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ 34. ನೆಹರು ಅವರ ಸಾಧನೆ. ನೋಡಿ, ಇದನ್ನು ಬರೆದಿರ್ತೀರ. ನೆಹರು ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಅವ್ರು ಏನಾಗಿದ್ದರು, ಅವ್ರು ಏನೇನು ಜಾರಿಗೆ ತಂದರು ಅನ್ನೋದು. ಸೊ ನೀವು ಸಾಮಾನ್ಯವಾಗಿ ಜನರಲ್ಲಾಗಿ ತಿಳ್ಕೊಂಡಿರೋದನ್ನೇ ಬರಿಬೋದು. ನೋಡಿ, ಇಲ್ಲಿದೆ. ನೆಕ್ಸ್ಟ್ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು. ನಾನು ಒಬ್ಬರದ್ದು ಹೇಳಿದ್ದೆ, ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು. ಅವರ ಒಂದು ಸಮಾಜವನ್ನು ಉದಾಹರಣೆಯಾಗಿ ಕೊಟ್ಟು ಇವ್ರದ್ರಲ್ಲಿ ಇರೋದನ್ನೇ ಬರೀರಿ ಅಂತ. ಸೊ ನೀವು ಅದನ್ನು ಬರೆದಿದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಬಟ್ ನೀವು ಕಂಪಲ್ಸರಿ ಇದನ್ನೇ ಬರೀಬೇಕು ಅಂತ ಓದ್ಕೊಂಡಿದ್ರೆ ಅದಿನ್ನೂ ಬೆಸ್ಟು. ನಾನು ಅವರ ಒಂದು ಸಮಾಜದ್ದು ಎಲ್ಲ ಸಮಾಜಕ್ಕೂ ಕೂಡ ಅನ್ವಯಿಸುತ್ತೆ. ಸೊ ನೀವು ಅದನ್ನೆಲ್ಲರೂ ಬರೀರಿ, ಯಾವ ಕ್ವಶನ್ ಕೊಟ್ರು ಅಂತ ಹೇಳಿದ್ದೆ. ಬಟ್ ಈ ಕ್ವಶನ್ಗೆ ಆನ್ಸರು ಇದನ್ನೇ ಬರೆದ್ರೆ ಇನ್ನೂ ಯೂಸ್ಫುಲ್ಲು. ನೋಡಿ, ನಾನು ಅದು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗೋಸ್ಕರ ಕೊಟ್ಟಿದ್ದು. ನೆಕ್ಸ್ಟ್ ನೋಡೋಣ. ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ವ್ಯತ್ಯಾಸ. ನಿನ್ನೆ ತಾನೇ ಕೊಟ್ಟಿದ್ದೀನಿ ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು. ಬರೆದಿದ್ದೀರಾ ಅನ್ಕೋತೀನಿ. 4 ಮಾರ್ಕ್ಸ್ ಇದಕ್ಕೆ. ನೆಕ್ಸ್ಟ್ ನೋಡೋಣ. ಈ ಕ್ವಶನ್ನ ನಾನು ಒತ್ತಿ ಹೇಳಿದ್ದೀನಿ. ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು. ಈ ಕ್ವಶನ್ ನಾನು ತುಂಬ ಸಾರಿ ಹೇಳಿದ್ದೀನಿ ನಿಮಗೆ, ಇದು ಬರುತ್ತೆ, ಮಿಸ್ ಮಾಡಬೇಡಿ, ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮಾಡೆಲ್ ಪೇಪರ್ ಮಾಡಬೇಕಾದ್ರೂ ಹೇಳಿದ್ದೆ, ನೆನ್ನೆ ಪಾಸಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೂ ಹೇಳಿದ್ದೆ. ಸೊ ಯಾರ್ಯಾರು ಈ ಕ್ವಶನ್ನ ನೋಡಿರ್ತೀರಾ, ಎಲ್ಲರೂ ಬರೆದಿರ್ತೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ. ಅವರ ಆಡಳಿತದಲ್ಲಿ ಮೈಸೂರು ಮಾದರಿ ರಾಜ್ಯವಾಯಿತು ಹೇಗೆ ಅಂತ ಕೇಳಿದ್ದಾರೆ. ನೋಡಿ, ಇಷ್ಟೆಲ್ಲ ಪಾಯಿಂಟ್ಸ್ ಇದೆ. ನಿಮಗೆ ಗೊತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನವರು, ಅವರು ರಾಜ ಆಗಿದ್ದರು, ಅವರು ಏನೇನು ಒಂದು ಸುಧಾರಣೆಗಳನ್ನು ಮಾಡಿದರು ಮೈಸೂರಲ್ಲಿ, ಆವಾಗ ಮಾದರಿ ರಾಜ್ಯವಾಯಿತು ಅದು. ಇನ್ನೊಂದೇನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ಇದು ಕನ್ನಡದಲ್ಲಿ ಇದೇ ಪಾಠ ಇದೆ. ಮೈಸೂರು ಒಂದು ಮಾದರಿ ರಾಜ್ಯ ಆಯಿತು, ಅದು ಹೇಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಆಯಿತು. ಸೊ ನೀವು ಅದಕ್ಕೆ ಓದ್ಕೊಂಡಿದ್ದನ್ನು ಇದಕ್ಕೂ ಬರೆದಿದ್ರೆ ಯೂಸು, ಯಾಕಂದರೆ ಸೇಮೇ ಇರುತ್ತೆ ಎರಡರಲ್ಲೂ. ಸೊ ನೀವು ಅದರ ಆನ್ಸರ್ ಇದಕ್ಕೆ ಬರೆದಿದ್ರೇನು ತುಂಬ ಒಂದು ನಿಮಗೆ ಮಾರ್ಕ್ಸ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ. 4 ಮಾರ್ಕ್ಸ್ಗಿದು ಕೂಡ. ನೆಕ್ಸ್ಟ್ ನೋಡೋಣ.
ಮಹಿಳೆಯರ ಸ್ಥಾನ ಸುಧಾರಣೆಯಾಗುತ್ತಿದೆ. ಮಹಿಳೆಯರ ಸ್ಥಾನಮಾನ ವೃದ್ಧಿಗೊಳಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. ನೋಡಿ ಇಲ್ಲಿದೆ. ನಿನ್ನೆ ಈ ಪ್ರಶ್ನೆನೇ ನಾನು ಹೇಳಿದ್ದೀನಿ. ಇದೇ ಬಂದಿದೆ ಪ್ರಶ್ನೆ ನೋಡಿ. 4 ಮಾರ್ಕ್ಸಿಗೆ ಬಂದಿದೆ ಈ ಕ್ವಶನ್ನು. ಆಲ್ಮೋಸ್ಟ್ ಆಲ್ ನಾನು ಕೊಟ್ಟಿರೋ ಕ್ವಶನ್ಸೇ ಬಂದಿದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ 38th ಕ್ವಶನ್ನು 5 ಮಾರ್ಕ್ಸ್ಗೆ, ಅಂದರೆ ಮ್ಯಾಪ್ ಕೊಟ್ಟಿದ್ದಾರೆ. ನಿನ್ನೆ ನಾನು ಇದನ್ನೇ ಕೊಟ್ಟಿದ್ದೆ. ಕೊಂಕಣ ತೀರ ನೋಡಿ ಇಲ್ಲಿದೆ 23.5 ಡಿಗ್ರಿ, ಇದು ಕೂಡ ಕೊಟ್ಟಿದ್ದೆ. ಕಾಂಡ್ಲಾ ಕೂಡ ಕೊಟ್ಟಿದ್ದೆ. ಗೋವಿಂದ ಸಾಗರ ಕೂಡ, ಗುವಾಹತಿ, ಭಾರತದ ಚಹದ ಬಂದರು ಎಲ್ಲ ನಾನು ನಿನ್ನೆ ಕೊಟ್ಟಿರೋದ್ರಿಂದನೇ ಬಂದಿದೆ. ಸೊ ಎಲ್ಲರೂ ಬರೆದಿರ್ತೀರ ಅನ್ಕೋತೀನಿ. ಯಾರ್ಯಾರು ನಮ್ಮ ಒಂದು ವಿಡಿಯೋನ ನೋಡಿಲ್ಲ, ಬೇಕಿದ್ರೆ ಇವಾಗೆ ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಯೂಸ್ಫುಲ್ ಇರೋ ಮತ್ತು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಡ್ತೀನಿ. ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.